ಮಿನೇಶ್ವರಿ, ಯಾಕಮ್ಮ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೀಯಾ? ಏನಾಯ್ತು? ನನ್ಗೆ ಗೊತ್ತಿರೋದೇ ಇದೊಂದು. ಇದಕ್ಕೆ ತಣ್ಣೀರು, ಇದ್ರಲ್ಲಿ ಕಣ್ಣೀರು. ನನ್ ಚಿಕ್ಕ ವಯಸ್ಸಿಂದನೂ ಪಡ್ಕೊಂಡು ಬಂದಿದ್ದೆ ಇದು. ಕೊನೆಗೆ ಉಳ್ಕೊಳ್ಳೋದು ಇದೆ. ದಡ್ಡಿ ದಡ್ಡಿ, 2 ಸಲ ನನ್ನಂತ ಪರೋಡಿಗೆ ಕಾರ್ ಕೊಡ್ಸಿ ಶ್ರೀಮಂತೆ ಕಣಿ ನೀನು. ನಿನ್ನನ್ನು ನೀನೇ ಡಿಗ್ರೇಡ್ ಮಾಡ್ಕೋಬಾರ್ದು. ನೋಡಮ್ಮ, ನೀರು, ನಿದ್ದೆ, ಊಟ, ನೆರಳು ಮನುಷ್ಯನಿಗೆ ಇಷ್ಟೇ ಬೇಕಾಗಿರೋದು. ಈ ಹಣ ಇದೆಯಲ್ಲ, ಇದು ನಾವುಗಳು ಮನುಷ್ಯರು ಮಾಡ್ಕೊಂಡಿರೋದು. ಅದಕ್ಕೆ ಅಂತ ಕಣ್ಣೀರು ಹಾಕೋಕೋಬಾರ್ದು, ಆಯ್ತಾ? ಈಗ ಅಳಬಾರ್ದು, ಊಟ ಮಾಡೋಣ ಬಾ. ನನಗೆ ಬೇಡ ರೀ, ನನ್ನ ಕೈ ಏನು ತಿನ್ನೋದಕ್ಕಾಗಲ್ಲ. ಸರಿ ಆಯ್ತು, ನಿನ್ನ ಕೈಯಲ್ಲಿ ನೀನು ತಿನ್ಬೇಡ, ನನ್ನ ಕೈಯಲ್ಲಿ ನಾನು ತಿನ್ನಿಸ್ತೀನಿ, ನಿನ್ನ ಬಾಯಲ್ಲಿ ತಿನ್ನು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಲೇ ಮೀನಾ, ಬೆಳಿಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಸಿಲಲ್ಲಿ ನಗೋದನ್ನು ಬಿಡೋದಿಲ್ಲ. ಅಂತ ಹೂಗಳ ಮಧ್ಯೆ ಬೆಳೆದೋಳ್ ಕಣೆ ನೀನು. ನೀನು ಆ ಹೂಗಳ ಥರನೇ ಇರಬೇಕು. ಮನಸ್ಸು ಮಾಡಿದ್ರೆ ಕಲ್ಲನ್ನ ನೀರಲ್ಲಿ ಕೂಡ ತೇಲಿಸ್ಬೋದು ಅಂತ ಹೇಳ್ಕೊಟ್ಟಿರೋ ರಾಮಾಯಣನೇ ಇದೆ. ಸಾಧನೆ ಮಾಡಬೇಕಾಗಿರೋರಿಗೆ ಸ್ಫೂರ್ತಿ ಆಗ್ಬೇಕಾಗಿರೋದು ಅದು ಅಲ್ವಾ? ಇರು, ತಟ್ಟೆ ತಗೊಂಬರ್ತೀನಿ. ದೇವಸ್ಥಾನದ ಮುಂದೆ ಕೂತಿದ್ದೋಳು, ದೇವ್ರ ನಮ್ಮ ಹಾಡ್ತಿದ್ದೋಳು, ನಂಬಿಕೆ ಕೊಡ್ಕೊಂಡ್ರೆ ಹೇಗಮ್ಮ? ಹಾಗೆಲ್ಲ ಹಠ ಮಾಡಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಮತ್ತೆ ತುಂಬ ಊಟ ಮಾಡಬೇಕು, ಆಯ್ತಾ? ಆಹಾ, ಇಲ್ಲಿ ಅಂತಾನು ಆ ಮಾಡು. ನನಗೆ ಬೇಡ ರೀ. ಅತ್ತೆ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ಲ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದೋಳು. ನಾನು ಯಾವ ಸಾಧನೆನೂ ಮಾಡದೆ ಇರೋಳು. ಮೀನಾ, ನಿನ್ನ ಕೈಯಲ್ಲಿ ಆಗತ್ತಮ್ಮ, ನಂಬಿಕೆ ಬೇಕು ಅಷ್ಟೇ. ಸ್ವತಂತ್ರವಾಗಿದ್ದಾಗಲೇ ನನ್ನ ಕೈ ಏನು ಸಾಧನೆ ಮಾಡೋದಕ್ಕಾಗ್ಲಿಲ್ಲ. ಇನ್ನ ಈ ಬಂಧನದಲ್ಲಿ ಇಟ್ಕೊಂಡು ನಾನು ಏನ್ ಸಾಧನೆ ಮಾಡೋದಕ್ಕಾಗತ್ತೆ ಹೇಳಿ? ನೋಡು, ಲಂಕಾನಲ್ಲಿ ಸೀತೆ ರಾಮನಿಗೋಸ್ಕರ 1 ವರ್ಷ ಕಾದ್ಲು. ಒಂದಾಗ್ತಿದ್ದಂಗೆ ಇಬ್ರು ದೂರ ಆಗೋದ್ರು. ಅದೇ ಶಬರಿ ರಾಮನಿಗೋಸ್ಕರ 79 ವರ್ಷ ಕಾದ್ಲು. ಕಡೆಗೆ ರಾಮನ ದರ್ಶನ ಆಗ್ತಿದ್ದ ಹಾಗೆ ಅವಳು ಬಯಸಿದ ಮೋಕ್ಷ ಸಿಕ್ಬಿಡ್ತು. ಇದರ ತಾತ್ಪರ್ಯ ಏನ್ ಹೇಳು? ಬೇಗ ಸಿಗೋದು ಅಷ್ಟೇ ಬೇಗ ದೂರ ಆಗೋಗ್ಬಿಡತ್ತೆ ಅಂತ. ನಿಧಾನವಾಗಿ ಸಿಗೋದು ನಾವು ಬಯಸಿದ್ದನ್ನೇ ಕೊಡತ್ತೆ ಅಂತ. ಇದೆಲ್ಲ ನೀವೆಲ್ಲಿ ತಿಳ್ಕೊಂಡ್ರಿ ಅಂತ ನನ್ಗೆ ಕೇಳಬೇಡ. ಇದೆಲ್ಲನೂ ತಮ್ಮದೇ ಮಾತುಗಳು. ನಿನ್ನ ನಂತರ ಆವಾಗ ಕೇಳಿಸ್ಕೊಂಡು ಹಿಂಗೆ ಬಿಡ್ತಾ ಇರ್ತೀನಿ ಅಷ್ಟೇ. ತನಗೋಸ್ಕರ ಬದುಕೋನು ತವರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕೋನು ದೇವ್ರಿಗೆ ಹತ್ರ ಆಗಿರ್ತಾನೆ ಅಂತ ಸಾಹಸ ಸಿಂಹನೇ ಹೇಳಿದ್ದಾರೆ. ನೀನು ಅಂತವಳೆ ಕಣೆ ಮೀನಾ. ಎಲ್ರಿಗೂ ಒಳ್ಳೆದನ್ನ ಬಯಸೋಳು ನೀನು. ದೇವ್ರು ನಿನಗೆ ಕೆಟ್ಟದನ್ನ ಬಯಸ್ತಾನ? ಸತ್ಯ ಮಾಡಿ ಹೇಳ್ತೀನಿ ಕೇಳಿ ಮೀನಾ, ಒಂದಲ್ಲ ಒಂದಿನ ನೀನು ಕೆಲ್ಸಕ್ಕೆ ಬಾರ್ದವಳು, ನಿನ್ನ ಕೈಲಿ ಏನೂ ಆಗೋದಿಲ್ಲ, ನೀನು ಪ್ರಯೋಜನಕ್ಕೆ ಇಲ್ಲ ಅಂತ ಯಾರ್ಯಾರು ಹೇಳಿದಾರೋ ಅವ್ರೆಲ್ಲರೂ ಬಾಯಿ ಮೇಲೆ ತಮ್ಮ ಫಿಂಗರ್ ಇಟ್ಕೋಬೇಕು. ಆ ಥರ ನೀನು ಮಾಡಿ ತೋರಿಸ್ತೀಯ. ಇದಕ್ಕೆ ನಾನೇ ಸಾಕ್ಷಿ. ನೀವೆಷ್ಟು ಒಳ್ಳೆಯವರು. ಸೋತಿರೋನು ಸೋತಿಲ್ಲ ಅನ್ನೋ ಹಾಗೆ ನಂಬಿಸ್ತೀರ. ನಾನು ಸೋತಾಗ ನೀನು ಸುಮ್ಮನೆ ಇದ್ದೀನಮ್ಮ. ವ್ರತ ಗೀತ ಎಲ್ಲ ಮಾಡಿ ಗಣೇಶನ್ನೇ ಉಳಿಸ್ಕೊಂಡು ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸ್ದೋಳು ನೀನು. ಈಗ ನಾನು ನಿನಗಾಗದೆ ಹೇಗಿರಲೆ? ಲೇ ಮೀನಾ, ನಾನಿರೋವರೆಗೂ ನೀನು ಒಂಟಿ ಅಲ್ಲ ಕಣೆ. ನೋಡ ಇಲ್ಲಿ ಮೀನಾ, ಯಾವ ಮನೆಯವರು ನಿನ್ನನ್ನು ಬರೀ ಕೆಲಸದವ್ರು ಅಂತ ಕರೀತಾರೋ ಅವ್ರು ಎಲ್ರ ಮುಂದೆ ನೀನು ಕೆಲಸದವಳಲ್ಲ, ಕೈಲಾಸದಲ್ಲಿರೋ ದೇವತೆ ಅನ್ನೋ ಹಾಗೆ ಪ್ರೂವ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ಮೀನಾ, ಇವತ್ತು ರಾತ್ರಿ ಮುಗ್ದೋದಂಗೆ ಮೀನು. ಆದರೆ ನಾಳೆ ಹೊಸದಾಗಿ ಶುರು ಆಗತ್ತೆ. ಎಲ್ಲ ಹೊಸದಾಗೇ ಇರುತ್ತೆ. ಬಾಮ್ಮ, ಕೂತ್ಕೊಂತೀನಿ ಬಾ. ಬಾ ಬಾ. ಮೀನಾ, ಮಾಡು. ಲೈಟ್ರು ಗ್ಯಾಸ್ ಸ್ಟವ್ನ ಪಾಟಕ್ಕಂತ ಅಣಿಸ್ಬಿಡತ್ತೆ. ಅದೇ ಗ್ಯಾಸ್ ಸ್ಟವ್ ಗಂಟುಗಟ್ಟಲೆ ಉರಿಯತ್ತೆ.
ರುಚಿ ರುಚಿಯಾದ ಅಡುಗೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದರ ಅರ್ಥ ಏನು ಗೊತ್ತಾ? ಇಲ್ಲಿ ಉರ್ಸೋರ್ಗಿಂತ ಉರ್ದೋರೆ ಗೆಲ್ಲ ಜಾಸ್ತಿ ಅಂತ ಅರ್ಥ. ಮಾಡು ಜಾನಿ. ವೆರಿ ಗುಡ್. ಮತ್ತೆ ಇನ್ನೊಂದು ವಿಷಯ ಗೊತ್ತಾ? ಈ ಲೈಟ್ರ್ ಇಲ್ಲ ಅಂತಂದರೆ ಸ್ಟವ್ ಏನು ಕೆಲಸನೇ ಇಲ್ಲ, ಸ್ಟವ್ ವೇಸ್ಟು. ಉರ್ಸೋರು ಇರಬೇಕು, ಉರಿಯೋರು ಇರಬೇಕು. ಇದು ಒಂಥರ ಈ ಬ್ಯಾಲೆನ್ಸ್ ಆಫ್ ದಿ ನೇಚರ್ ವಿತ್ ದಿ ಫುಲ್ಲಿ ಬ್ಯಾಲೆನ್ಸ್ಡ್ ಫ್ಯೂಚರ್. ಮೀನಾ ಹಂಗೆಲ್ಲ ನೋಡ್ಬೇಡ್ವೆ, ನನಗೆ ಇಂಗ್ಲೀಷ್ ಒಂದು ಬರಲ್ಲ. ಅದ್ಯಾವುದೋ ಈ ಆಟೋ ಹಿಂದೆ ಬರೆದಿತ್ತು, ಅದು ಹೇಳಿದೆ ಅಷ್ಟೇ. ಮನೆ ನೀನು ಹೆದರ್ಕೋಬೇಡ ಅಷ್ಟೇ. ಈ ಸೂರ್ಯನ ಕೈ ನಿನ್ನನ್ನು ಯಾವತ್ತೂ ಬೀಳೋದಕ್ಕೆ ಬಿಡೋದಿಲ್ಲ. ನಾನು ಇರ್ತೀನಿ ನಿನ್ನ ಜೊತೆಗೆ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಧೈರ್ಯವಾಗಿ ಎಲ್ಲರನ್ನೂ ಫೇಸ್ ಮಾಡಮ್ಮ. ಮಾಡಬಾರ್ದು. ತೋತಿನು ಹೆಂಗಿದೆ ಪನ್ನೀರ್ ಬಿರಿಯಾನಿ? ನಿಮ್ದು ಊಟ? ಲೇ ದಡ್ಡಿ, ನೀನು ಹಸ್ಕೊಂಡಿದ್ರೆ ನಾನು ಹೆಂಗೆ ತಿನ್ನಲಿ? ಮನೇಲಿ ಏನೂ ಇರಲಿಲ್ಲ ತಿನ್ನೋದಕ್ಕೆ. ಅಲ್ಲಲ್ಲಿ ಪೇಪರ್ಗಳು ಬಿದ್ದಿತ್ತು, ಅದು ಆಚೆ ಕಡೆ ತರ್ಸ್ಕೊಂಡು ತಿಂತಾರಲ್ಲ ಅದರದ್ದು. ಗೊತ್ತಾಯಿತು ಎಲ್ಲರೂ ಗಡದಾಗ ತಿಂದು ಮಲ್ಕೊಂಡಿದ್ದಾರೆ ಅಂತ. ಅದಕ್ಕೆ ನಾನು ಆಚೆ ಕಡೆ ಹೋಗಿ ನಿನಗೆ ಮಾತ್ರ ತೊಗೊಂಬಂದೆ. ಏನೇನಿ ನಾನು ಒಬ್ರಿಗೆ ಈ ಕಡೆ ತಂದಿದ್ದು. ಹಂಚ್ಕೊಂಡು ತಿನ್ನೋಣ. ನೀವು ಖಾಲಿ ಹೋಟೆಲ್ ಮಲ್ಗಿದ್ರೆ ನನಗೆ ಸಂಕಟ ಆಗಲ್ವಾ?